ಹಾಟೆಸ್ಟ್ ಸಬ್ಜೆಕ್ಟು ಪಶ್ಚಿಮ ಬಂಗಾಳ ಅಲ್ವಾ. ಏನಾಗ್ತದೆ ಅಂದರೆ ಎಕ್ಸಿಟ್ ಪೋಲ್ನವರಿಗೂ ಕನ್ಫ್ಯೂಷನು, ಯಾರು ಬರ್ತಾರೆ ಯಾರು ಬರೋದಿಲ್ಲ. ಇತ್ತೀಚೆಗೆ ಒಂದು ಸಂದರ್ಶನದಲ್ಲೂ ನೋಡಿದ್ದೆ, ಸರಿಯಾಗಿ ಯಾರು ಅಭಿಪ್ರಾಯಗಳನ್ನು ಅಲ್ಲಿ ಎಕ್ಸಿಟ್ ಪೋಲ್ ಬಗ್ಗೆ ಹೇಳ್ತಾ ಇಲ್ಲ ಎನ್ನುವಂಥದ್ದು ಭಾಳಷ್ಟು ಚರ್ಚೆಗಳು ನಡೀತಾ ಇದೆ. ಅದ ಕಡೆ ಸರಿಯಾದ ಫಲಿತಾಂಶಗಳಲ್ಲಿ ಏನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ, ನಮಗೆ ಪಶ್ಚಿಮ ಬಂಗಾಳದ ರಾಜಕೀಯದ ಬಗ್ಗೆ ಸರಿಯಾದ ಅಂದರೆ ನಮ್ಮ ಈ ಏರಿಯಾದಲ್ಲಿ ಗೊತ್ತಿಲ್ಲ. ಸರಿ, ಯಾಕೆ ಅಂತ ಹೇಳಿದ್ರೆ ಎಷ್ಟು ಭಯದ ವಾತಾವರಣ ಒಂದು ಎಲೆಕ್ಷನ್ ಅಥವಾ ಅವರ ದುರಾಡಳಿತ ಗೂಂಡಾಗಿರಿ ಇರ್ತದೆ ಅಂತ ಹೇಳಿದ್ರೆ ಅದರ ಬಗ್ಗೆ ನಾನು ಸುಮಾರು ಒಂದು 20 ವರ್ಷಗಳ ಕಾಲ ನಾನು ಅದರ ಬಗ್ಗೆ ಗಮನ ಹರಿಸಿದ್ದೀನಿ, ವಿಶೇಷವಾಗಿ ಪಶ್ಚಿಮ ಬಂಗಾಳಕ್ಕೆ. ಹಾಗೆ ನನಗೆ ಬಂಗಾಳಿಯಲ್ಲಿ ಮಾತನಾಡಲಿಕ್ಕೆ ಕೂಡ ಬರ್ತದೆ. ಹಾಗೆ ಅಂದರೆ ಅಲ್ಲಿ ಆ ರೀತಿಯ ಒಂದು ಗೂಂಡಾಗಿರಿ ಎಷ್ಟರವರೆಗೆ ಅಂತ ಹೇಳಿದರೆ, ನಾಳೆ ಎಲೆಕ್ಷನ್ ಆದರೆ ಇವತ್ತು ಮನೆಗೆ ಹೋಗ್ತಾರೆ, ಅವರಿಗೆ ಅಂದಾಜಾಗುತ್ತೆ ಇವರು ಬಿಜೆಪಿ ಅಥವಾ ಇವರು ವಿರೋಧಿ ಪಾರ್ಟಿಗಳಿಗೆ ವೋಟ್ ಹಾಕ್ತಾರೆ ಅಂತ. ಅವರಿಂದ ಹೇಳ್ತಾರೆ ನಿನ್ನ ಮನೆಯಿಂದ ಒಬ್ಬನೇ ಬರಬೇಕು ಅಂತ ಹೇಳಿ, ಬೇರೆ ಯಾರು ಕೂಡ ವೋಟ್ ಹಾಕಬಾರ್ದು ಅಂತ ಪ್ರತಿಬಂಧ ಮತ್ತು ಗೂಂಡಾಗಿರಿ. ಅವರಿಂದ ಕೂಡ ಯಾರಾದ್ರೂ ಒಬ್ರು ಬಂದ್ರು ಕೂಡ ಇಲ್ಲಿ ಮೊದಲೇ ವೋಟ್ ಹಾಕೇ ಇರುತ್ತೆ. ಇನ್ನೊಬ್ಬ ಒಂದ್ಸತಿ ಒಬ್ಬ ಬೆಂಗಾಲಿ ಸಿಕ್ಕಿದ್ದ, ಅವನಿಗೆ ಅಷ್ಟು ಓಪನ್ ಆಗಿ ಹೇಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮೇ ಎಲೆಕ್ಷನ್ನಲ್ಲಿ ನಾನೇ ಆ ಮತಗಟ್ಟೆಯ ಒಳಗಡೆ ಇದ್ದೆ, ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಎಲ್ಲ ಕುಳಿತುಕೊಂಡಿದ್ರು, ಅದರ ಎದುರುಗಡೆ ಹಿಂದುಗಡೆ ನಿಂತುಕೊಂಡು ನಾನು ಯಾರಿಗೆ ವೋಟ್ ಹಾಕ್ತಾರೆ ಅಂತ ನಾನು ನೋಡ್ಲಿಕ್ಕೆ ತೃಣಮೂಲ ಕಾಂಗ್ರೆಸ್ನವರು ನನಗೆ ಅಲ್ಲಿ ನಿಯುಕ್ತಿ ಮಾಡಿದ್ರು ಅಂತ ಹೇಳಿ ಅವರು ಒಂದ್ಸತಿ ಹೇಳಿದ್ರು. ಅಂದ್ರೆ ಯಾವ ರೀತಿಯ ಒಂದು ನೈತಿಕತೆ ಅನ್ನುವಂಥದ್ದು ಇಲ್ಲ, ನೈತಿಕತೆ ಅನ್ನುವಂಥದ್ದು ಇಲ್ಲ. ಅಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿಯನ್ನು 77 ಬಂತು. ಅದರ ನಂತರ 60 ಮಂದಿಯ ಕೊಲೆ ನಡೀತು, ರಾಜಕೀಯ ಹತ್ಯೆ ನಡೀತು. ಅಲ್ಲಿ ಒಂದು ಮನೆಗೆ ಬೆಂಕಿ ಹಾಕಿ 9 ಜನರನ್ನು ಸುಟ್ಟು ಹಾಕಿದ್ರು. ಅಂಥ ಒಂದು ರೌರವ ನರಕ, ಭಯ. ಮೊನ್ನೆ ಅಂತೂ ಹೋಲಿಯ ಆಚರಣೆಯನ್ನು ಕೂಡ, ದುರ್ಗಾ ಪೂಜೆ ಅಲ್ಲಿ ಮಹತ್ವದದ್ದು, ಅದನ್ನು ನಿಲ್ಲಿಸಿದ್ರು. ಅದಕ್ಕೆ ತಡೆ, ನೀವು ದುರ್ಗಾ ಪೂಜೆ ಮೆರವಣಿಗೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ತುಷ್ಟೀಕರಣ ನೀತಿ, ನಮಗೆ ಆಪ್ತರಾಗಿರತಕ್ಕಂಥ ಒಂದು ಸಮುದಾಯದವರದು ಮೆರವಣಿಗೆ ಹೋಗ್ಲಿಕ್ಕಿದೆ, ಅದಕ್ಕೋಸ್ಕರ ನಂತರ ಮರುದಿನ ನೀವು ವಿಸರ್ಜನೆ ಎಲ್ಲ ಮಾಡಿ. ಅಂಥ ಒಂದು ಮಟ್ಟಿಗೆ ದಾಷ್ಟ್ಯ ಅಲ್ಲಿ ಬೆಳೆದಿತ್ತು. ಹೀಗೆ ಅನೇಕ ಎಷ್ಟು ಅಂತ ಹೇಳಿದ್ರೆ, ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಇದೆ, ಪಶ್ಚಿಮ ಬಂಗಾಳದ ಆಯುಷ್ಮಾನ್ ಭಾರತ್ ಇಲ್ಲ. ಯಾಕೆ? ಅಲ್ಲಿ ಮೋದಿಜಿ ಅವರು ನೆನಪಾಗುತ್ತೆ, ಅದಕ್ಕೋಸ್ಕರ ಇಲ್ಲ. ಆಯ್ತು, ಅವರೇನೋ ತಂದ್ರು, ಅದು ಕೂಡ ಒಂದು 4 ರೋಗಕ್ಕೆ ಅದು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಸ್ವಾಮಿ, ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಇಡೀ ರೈಡ್ ಮಾಡಿದ್ರೆ ಇಡೀ ವಿಶ್ವದಲ್ಲೇ ಆಗ್ಲಿಲ್ಲ ಅಂಥ ಘಟನೆ. ಸ್ವತಃ ಮುಖ್ಯಮಂತ್ರಿ ಹೋಗಿ ಆ ಇಡಿಗೆ ಸಿಗದಂತೆ ಫೈಲ್ಗಳನ್ನು ತರ್ತಾರೆ. ಈ ರೀತಿ ಎಲ್ಲ ನೋಡಿರ್ತಕ್ಕಂಥ ಜನರು ಸಾಕಾಗಿ ಹೋಗಿದೆ. ನೀವು ಹೇಳಿದಿರಿ ಮೈಕ್ ಕೊಟ್ಟರೆ ಏನಾದರೂ ನಾಳೆ ನಾನು ಬಿಜೆಪಿಗೆ ವೋಟ್ ಹಾಕಿದ್ದೆ ಅನ್ನೋತಕ್ಕಂಥ ವಾಸನೆ ಬಂದರೆ ಪಕ್ಕನೇನಾದ್ರು ಆಚೆ ಭಯ. ಏನೋ ಆ ಗೂಂಡಾಗಳು ನಮ್ಮನ್ನು ಬಿಡ್ತಾರ, ಮನೆಯನ್ನೇ ಖಾಲಿ ಮಾಡ್ಬೇಕಾಗುತ್ತೆ. ಅಂಥದ್ರಲ್ಲಿ ಹೇಗ್ರಿ ಮೈಕ್ ಹಿಡಿದ್ರೆ ಅಥವಾ ನಿಮ್ಮ ಒಪಿನಿಯನ್ ಕೇಳಿದ್ರೆ ಹೇಳ್ತಾರೆ. ಆದರೆ ಅಲ್ಲಿ ಅಷ್ಟು ನನಗೆ ಗೊತ್ತಾಗ್ತಾ ಇದೆ. ಎಷ್ಟು ತನಕ ಅಂತ ಹೇಳಿದ್ರೆ, ನಾವು ಮುಂಬೈನಲ್ಲಿ ಕೇಳಿದೆ, ಮಹಾರಾಷ್ಟ್ರ, ತಮಿಳುನಾಡಲ್ಲಿ ಬೆಂಗಾಲಿಗಳಿದ್ದಾರಲ್ಲ, ಅವರು ಓಟ್ ಹಾಕೋದಕ್ಕೋಸ್ಕರ ಅವಿಜ್ಞಾವಂತರು ಅಂತ ಏನು ಕರೆಸ್ಕೊಳ್ತಾರಲ್ಲ, ಆ ಲೇಬರ್ ಕ್ಲಾಸ್ನವರು ರೈಲ್ನಲ್ಲಿ ಅವ್ರಿಗೆ ಸೀಟ್ ಕನ್ಫರ್ಮ್ ಆಗಲಿಲ್ಲ, ಆದ್ರೂ ಕೂಡ ತುಂಬಿ ಕೂಡ ಹೋಗಿದ್ದಾರೆ. ಅಂಥ ಒಂದು ಈ ಸತಿ ಪರಿವರ್ತನೆ ತರಬೇಕು. ಅಲ್ಲಿ ಒಂದು ಸ್ಲೋಗನ್ ಕೊಟ್ಟಿದ್ದಾರೆ, ಏನ್ ಗೊತ್ತಾ? ಪಲ್ಟೋನಿ ದೊರ್ಕಾರ್ ಚಾಯ್ ಬಿಜೆಪಿ ಸರ್ಕಾರ ಅಂತ. ಅಲ್ಲಿ ದೊಡ್ಡ ಘೋಷಣೆ ಆಗಿದೆ ಅದು. ಎಲ್ಲಿ ಹೋದ್ರು ಕೂಡ ಏನ್ ಹೇಳ್ತಾರೆ? ಪಲ್ಟೋನಿ ದೊರ್ಕಾರ್ ಚಾಯ್ ಬಿಜೆಪಿ ಸರ್ಕಾರ. ಏನು ಪಲ್ಟೋನಿ ದೊರ್ಕಾರ್ ಅಂತ ಹೇಳಿದ್ರೆ ಪರಿವರ್ತನೆ ಬೇಕಾಗಿದೆ, ಬಿಜೆಪಿ ಸರ್ಕಾರ ಬರಬೇಕಾಗಿದೆ ನಮಗೆ ಅಂತ ಹೇಳಿ ಅಂತ ಒಂದು ಘೋಷಣೆ ಅಲ್ಲಿ ಮೊಳಗ್ತಾ ಇದೆ. ಆದರೆ ಆ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ, ಸಣ್ಣ ಪುಟ್ಟ ಘರ್ಷಣೆಗಳನ್ನು ಬಿಟ್ಟರೆ ಒಂದೇ ಒಂದು ಮರ್ಡರ್ ಆಗಿರತಕ್ಕಂಥ ಘಟನೆಗಳು ಇನ್ನೂವರೆಗೆ ವರದಿ ಆಗಲಿಲ್ಲ. ಅದಕ್ಕೋಸ್ಕರ ಚುನಾವಣಾ ಆಯೋಗ ಇರಬಹುದು ಅಥವಾ ಅದನ್ನು ನಡೆಸಿರ್ತಕ್ಕಂಥ ಪ್ರಕ್ರಿಯೆಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಭಯಮುಕ್ತವಾಗಿ ಈ ಸತ್ಯ ಆದ್ರೆ ಹೋಗಿದ್ದಾರೆ. ಆದರೆ ಭಯಮುಕ್ತವಾದದ್ದು ರಿಸಲ್ಟ್ ಅಲ್ಲಿ ಯಾವಾಗ ಬರುತ್ತೆ ಆವಾಗ ಮಾತನಾಡ್ಲಿಕ್ಕೆ. ಎಷ್ಟು ಸೀಟ್ ಬರ್ಬೋದು ಅಂದಾಜಿನ ಅಂದ್ರೆ